ನಾನು ವಿಚಾರಿಸ್ಕೊಳ್ತೀನಿ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾವ ಕಾಲೇಜು ಒಂದು ಅವನ ಹೆಸರೇನು? ತಾತ ಕಾಫಿ ತಗೊಳ್ಳಿ ತಾತ. ಅಯ್ಯೋ ಬ್ಯಾಡ್ ಕಣಮ್ಮ, ಈಗಷ್ಟೇ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀನಿ. ಇಡ್ಲಿ ತಗೊಳ್ಳಿ ತಾತ, ಪರವಾಗಿಲ್ಲ, ಇದೊಂದ್ಸಲ ಕುಡೀರಿ, ಏನೂ ಆಗಲ್ಲ. ಬ್ಯಾಡ್ ಕಣಮ್ಮ, ಅವ್ರ ಮುಂದೆ ಪೊಲೀಸ್ ಅಧಿಕಾರಿ ಮುಂದೆ ನಾವು ಹೆಂಗವ ಕುಡಿಯೋಕ್ಕಾಗುತ್ತೆ? ಅವ್ರಿಗೆ ಕೊಡ್ಬೇಕಾರ ಗೌರವ ನಾವು ಕೊಡ್ಬೇಕಲ್ಲವ. ತಾತ ಪರವಾಗಿಲ್ಲ ಕುಡೀರಿ ದಯವಿಟ್ಟು ಸರ್. ದಯವಿಟ್ಟು ಏನಾದರೂ ಮಾಡಿ. ಇದೇ ನಿಮ್ಮ ಬೀದಿ ಕೊನೆಯಲ್ಲೇ ನಾವು ಇರೋದು. ಮೊನ್ನೆ ಅಷ್ಟೇ ಯಾರೋ ಹೇಳಿದರು ಪೊಲೀಸ್ ಅಧಿಕಾರಿ ಮನೆ ಇಲ್ಲೇ ಇರೋದು ಅಂತ. ಅದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಡು ಬಂದೆ. ನನ್ನ ಮೊಮ್ಮಗನ ಸರಿ ದಾರಿ ಹೋಗಂಗೆ ಮಾಡಿ ಸರ್, ಸಾಕು ಅಷ್ಟು ನನಗೆ. ಹುಡುಕಿ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ನನ್ನ ಮೊಮ್ಮಗ ಪುಂಟು ಪೋಕಿ ಜೊತೆ ಸೇರಿಬಿಟ್ಟು ಎಷ್ಟು ಹಾಳಾಗಿದ್ದಾನೆ ಅಂದರೆ ಅದನ್ನ ಲೆಕ್ಕನೇ ಇಲ್ಲ. ಅಯ್ಯೋ ತಾತ, ನೀವೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾನೆಲ್ಲ ನೋಡ್ಕೊತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ಬರ್ತೀನಿ ಸರ್. ನನ್ನ ಮುದ್ದು ಕೊಳಕ ಅವ್ರ ಮೊಮ್ಮಗನ ಯಾವ ಥರ ದಾರಿ ತರ್ತಾನೆ ಅಂತ ನೋಡ್ಬೇಕಲ್ಲ. ಏನ್ರಿ ವಿನ್ಯಾಸ, ಏನೋ ಒಳ್ಳೆ ನುಂಗೋ ಥರ ನೋಡ್ತಾ ನಿಂತಿದ್ದೀರಲ್ಲ. ಹೋಗಿ ಆರ್ಡರ್ ಬಂದಿದೆಯಂತೆ, ಬ್ರೇಕ್ಫಾಸ್ಟ್ನ ತಂದಿದ್ದಾರಂತೆ. ತಗೊಂಬನ್ನಿ, ಲೇಟ್ ಆಗೋಯ್ತು. ಎಷ್ಟು ಸಖತ್ತಾಗತ್ತೆ ಗೊತ್ತಾ? ರೀ ವಿನ್ಯಾಸ, ಐರನ್ ಮಾಡಿದ್ರಾ? ಲೇಟ್ ಆಯ್ತು. ನೀವೇ ಬೇಕಿದ್ರೆ ಮಾಡ್ಕೊಳ್ಳಿ. ಇಷ್ಟೊತ್ತು ಕಾಲ್ ಹಚ್ಕೊಂಡು ಟಿವಿ ನೋಡ್ಕೊಂತ ಕೂತಿದ್ರಿ, ಹೋಗ್ಲಿ. ಮತ್ತೆ ಮದುವೆ ಕಾದ್ರಿ? ದುಡಿಯೋ ಗಂಡಸರಿಗೆ ಬೆಲೆನೇ ಇಲ್ವಲ್ಲ. ಈ ಮನೆಯಲ್ಲಿ ನೀವು ಆರಾಮಾಗಿದ್ದೀರಾ ತಾನೇ? ಮಾಡ್ಕೊಡಿ. ಈಗಲೇ ಹೇಳಿ. ನಿಮಗೆ ನಾನು ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ನಾನು ಜಾಬ್ಗೆ ಹೋಗ್ತೀನಿ. ನೋ, ಅಂತ ಆಸೆ ಎಲ್ಲ ಇಟ್ಕೋಬೇಡಿ. ಮದುವೆಗೂ ಮೊದಲು ಕಂಡೀಷನ್ ಹಾಕಿದ್ದೆ ತಾನೇ, ನೀವು ಹೌಸ್ ವೈಫ್ ಥರನೇ ಮನೆಯಲ್ಲೇ ಇರಬೇಕು ಅಂತ. ನೆನಪಿದೆ. ಮತ್ತೆ ಗಂಡನ ಯೂನಿಫಾರ್ಮ್ ಐರನ್ ಮಾಡ್ಕೊಡಿ. ಮಾಡಲ್ಲ, ಬೇಕಿದ್ರೆ ನೀವೇ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಷ್ಟೇ. ವಿನ್ಯಾಸ, ಸುಮ್ಮನೆ ಸಿಟ್ಟು ಬರ್ಸ್ಬೇಡಿ. ನನಗೆ ಲೇಟ್ ಆಗ್ತಿದೆ, ಫಸ್ಟು ಹೋಗಿ ಐರನ್ ಮಾಡ್ಕೊಡಿ. ನಾನು ಸ್ನಾನ ಮುಗಿಸ್ಕೊಂಡು ಬಂದಿರ್ತೀನಿ, ಅಷ್ಟೊತ್ತಿಗೆ ಐರನ್ ಆಗಿರ್ಬೇಕು ಅಷ್ಟೇ. ಶರ್ಟ್ ಪ್ಯಾಂಟ್ ಅಲ್ಲೇ ಇದೆ, ಐರನ್ನೇ ಮಾಡಿಲ್ಲ ಇವರು. ವಿನ್ಯಾಸ, ಯಾಕೆ ಐರನ್ ಮಾಡಿಲ್ಲ? ರೀ ವಿಕ್ಕಿ ಅವರೇ, ಸ್ವಲ್ಪ ಕೆಲಸ ಇತ್ತು ಕಣ್ರಿ. ನೀವೇ ಮಾಡ್ಕೊಂಡಿದ್ರೆ ಆಯ್ತಿತ್ತಪ್ಪ, ನಾನು ಮಾಡ್ಕೊಡ್ತಿದ್ದೆ. ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ಅವ್ರು ಮಾಡ್ಕೊಳ್ಳೋದು ಕಲಿಬೇಕು ಇನ್ನು ಮುಂದೆ. ಆದರೂ ಬೇಗ ನಾನು ಇದೊಳೋದಕ್ಕೆ ಆಗುತ್ತೆ. ಇಲ್ಲಾಂದರೆ ಸೋಂಬೇರಿ ಥರ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದಾದ್ರೆ ಆ್ಯಕ್ಟಿವಲ್ಲಿ ಇರ್ತಾರೆ. ರೀ ವಿನ್ಯಾಸ, ಇದು ಜಾಸ್ತಿ ಆಯ್ತು ಕಣ್ರಿ. ನೀವು ನಿಮಗೆ ಹೇಳಿದ್ದು ಒಂದು ಕೆಲಸ ಕೂಡ ಮಾಡಲ್ವಲ್ರಿ ನೀವು? ಯಾಕೆ ಮದುವೆ ಆಗಬೇಕಿತ್ತು ನೀವು? ನಾನು ಯಾಕೆ ಇವನ್ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ದುರಂಕಾರ ಅಲ್ವಾ ನಿಮಗೆ? ಅದಕ್ಕೆ ನೀವು ನಿಮ್ಮ ಸ್ಟೇಸ್ಟಿಗೆ ಮ್ಯಾಚ್ ಆಗೋ ಥರನೇ ಅಂಥವನ್ನೇ ಹುಡುಕಿ ಮದುವೆ ಆಗಬೇಕಿತ್ತು. ನಮ್ಮಂಥ ಲೋ ಕ್ಲಾಸ್ ಅವ್ರನ್ನ ಮದುವೆ ಯಾಕೆ ಆದ್ರಿ ನೀವು? ಆಗಿ ಯಾಕೆ ತಪ್ಪು ಮಾಡಿಬಿಟ್ರಿ ನೀವು? ಯಾಕೆ ಮದುವೆ ಆದ್ರಿ? ವಿಕ್ಕಿ ಅವರೇ, ಒಂದು ನಿಮಿಷ ನನ್ನ ಮಾತು ಕೇಳಿ. ರೀ ವಿನ್ಯಾಸ ಅವರೇ, ಮಾತಾಡಬೇಡಿ. ಡ್ಯೂಟಿಗೆ ಲೇಟ್ ಆಗ್ತಿದೆ ಅಂತ ಗೊತ್ತಿದ್ರು ಇಷ್ಟೊಂದು ಎಲ್ಲ ಮಾಡ್ತಾ ಇದ್ದೀರಿ. ಇದೇ ಕಾರಣಕ್ಕೆ ಕಡೆ ನಾನು ನಿಮ್ಮನ್ನ ಮದುವೆ ಆಗಲ್ಲ ಅಂದಿದ್ದು. ನೀವು ನನಗಿಂತ ಜಾಸ್ತಿ ಓದಿದ್ದೀರಾ. ಶ್ರೀಮಂತರ ತಂದೆ ಒಬ್ಬಳೆ ಮಗಳು ನೀವು. ನಾನು ಒಬ್ಬ ಆಫ್ಟರ್ ಆಲ್ ACT ಅಷ್ಟೇ. ಇವನು ಹೇಳಿದ ಮಾತು ಯಾಕೆ ಕೇಳಬೇಕು ಅನ್ನೋ ಕೊಬ್ಬಲ್ವಾ ನಿಮಗೆ? ಇವಾಗ ಐರನ್ ನಾನು ಮಾಡ್ಕೊಡ್ತೀನಿ ಬಿಡಿ, ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತೀರಾ? ವಿಕ್ಕಿ ಅವ್ರು ಯಾಕೆ ಈ ಥರ ಮಾತಾಡ್ತಿದ್ರೆ ಅಂತ ಗೊತ್ತಿಲ್ಲ. ಅವ್ರು ಒಂದೊಂದು ಮಾತು ನನಗೆ ಎಷ್ಟು ಅರ್ಥ ಆಗ್ತಿದೆ ಗೊತ್ತಾ? ಕಮಿಷನ್ ಒಬ್ಬಳೆ ಮಗಳಾದ್ರೂ ನನಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು. ಇವರು ಸೋಂಬೇರಿತನ ಬಿಟ್ಟು ಅವ್ರ ಕೆಲಸ ಅವರೇ ಮಾಡ್ಕೊಳ್ಳಿ ಅಂತ ನಾನು ಈ ರೀತಿ ಮಾಡಿದರೆ, ಇವರು ಸಣ್ಣ ಸಣ್ಣ ವಿಷಯಕ್ಕೂ ಇಷ್ಟೆಲ್ಲ ಮಾತಾಡ್ತಾ ಬಿಡ್ತಿದಾರಲ್ಲ ಇವರು. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಎಷ್ಟು ಇದು ಮಾಡ್ತಾರೆ, ಎಷ್ಟು ಅರ್ಟ್ ಮಾಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ರೇಗಾಡ್ತಾರೆ. ಈಗೇನು ಐರನ್ ಮಾಡೋದೇನು ನನಗೇನು ದೊಡ್ಡ ವಿಷಯನ? ಮಾಡ್ಬಿಟ್ಟು ತೊಗೊಂಡೋಗಿ ಟೇಬಲ್ ಮೇಲೆ ಇಕ್ತೀನಿ. ಇವ್ರು ಮಾತಾಡೋದು ಮಾತ್ರ ಚೆನ್ನಾಗಿ ಮಾತಾಡ್ತಾರೆ, ಆಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇತ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಒಂಥರ ರೀ ವಿಕ್ಕಿ ಅವರೇ, ಐರನ್ ತಾನೇ ಮಾಡ್ಬಿಟ್ಟು ಇಕ್ಕಿದ್ದೀನಿ ನೋಡಿ. ಅಷ್ಟು ಮಾಡೋಕ್ಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಬೇರೆ ತಗೋಬೇಕು. ಮಾಡಿಕ್ಕಿದ್ರೆ ನಾನೇ ಬೈತಬೇಕಿತ್ತು ನಿಮ್ಮನ್ನ. ಏನು ಮಾಡೋದು ಅಂದರೆ ಅರ್ಥ ಆಗ್ತಿಲ್ಲ. ಮದುವೆ ಆದಾಗಿಂದನೂ ಅವ್ರ ಅಮ್ಮ ಒಂಥರ ಹರ್ಟ್ ಮಾಡಿದ್ರು, ಈಗ ಮಗ ಇನ್ನೊಂಥರ ಹರ್ಟ್ ಮಾಡ್ತಿದ್ದಾರೆ. ಒಂಥರ ಉಸಿರುಗಟ್ಟೋ ವಾತಾವರಣದಲ್ಲಿ ಇರೋ ಥರ ಆಗ್ತಿದೆ ನನಗೆ ಗೊತ್ತು. ವಿಕ್ಕಿ ಹೋಗೋವರೆಗೂ ಆಚೆ ಗಿಡಗಳ ಮಧ್ಯೆನೇ ಇರೋದು ಸೂಕ್ತ. ಇವ್ರು ಮೊದಲೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು. ಇಷ್ಟ ಇಲ್ಲದ ವಿರುದ್ಧವಾಗಿ ನಾನು ಮದುವೆ ಆಗಿ ತಪ್ಪು ಮಾಡಿದ್ನ? ತಪ್ಪು ಮಾಡಿದೀನಿ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಆಗಲ್ಲ. ಈಗ ತಪ್ಪು ಸರಿ ಬಗ್ಗೆ ಯೋಚನೆ ಮಾಡೋಂಗೂ ಇಲ್ಲ ಇವ್ರ. ಈಗ ಆಗಿರೋ ಮದುವೆನೂ ಮುರಿಯೋಕ್ಕೂ ಆಗಲ್ಲ. ಹೇಗಾದರೂ ಮಾಡಿ ಇವ್ರನ್ನ ಸೊಕ್ಕು ಮುರಿಲೇಬೇಕು ನಾನು. ಯಾವ ರೀತಿ ಅಂತ ಯೋಚನೆ ಮಾಡ್ಬೇಕಷ್ಟೇ. ರೆಡಿಯಾಗಿಬಿಡೋಣ, ಮೊದಲೇ ಲೇಟ್ ಆಗೈತಿ ಈಗ.
ಈ ತಾಟಕಿ ಅದು ಇಲ್ಲಿ ಗಂಟು ಬಿದ್ಲೋ ಏನೋ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಕ್ಕೆ ಹೇಳಿದ್ರು 100 ಮಾತಾಡ್ತಾಳಲ್ಲ. ಇದೇ ನಾನು ಶಾರದ್ವಿ ಮದುವೆ ಆಗಿದ್ದಿದ್ರೆ ಎದ್ದೋಳು ಅಷ್ಟರಲ್ಲಿ ಬೆಡ್ ಕಾಪಿ ಮಾಡಿಕೊಟ್ಟು ಬಂದು ವಿಕ್ಕಿ ಅವರೇ ಎದ್ದೇಳಿ ಲೇಟ್ ಆಯಿತು ಅಂತ ಮುದ್ದಾಗಿ ಮಾತಾಡಿ ಕಾಫಿ ಕುಡಿಸುತ್ತಾ ರುಚಿಯಾಗಿ ಅಡುಗೆ ಮಾಡಿ ತುತ್ತು ಮಾಡಿ ಇಡ್ತಿದ್ಲು. ಒಳ್ಳೆ ಮೊದಲೇ ಡ್ರೆಸ್ ಐರನ್ ಮಾಡಿಟ್ಟು ನನ್ನ ಥಿಂಗ್ಸ್ಗಳೆಲ್ಲ ಎತ್ತಿಟ್ಟು ಶೂ ಪಾಲಿಶ್ ಮಾಡಿ ನಾನು ಹೋಗೋ ತನಕ ಹಿಂದೆ ಮುಂದೆ ಸುತ್ತಾಡ್ತಾ ವಿಕ್ಕಿ ಅವರೇ ಜೋಪಾನ ಬೇಗ ಬನ್ನಿ ಅಂತ ಚೆನ್ನಾಗಿ ಮುತ್ತಿಟ್ಟು ಬಾಗಿಲಲ್ಲಿ ನಿಂತು ಕಳಿಸ್ತಿದ್ಲು. ಇದೇ ಇವಳು ಮುಖ ನೋಡಿದ್ರೆ ಮೈ ಪರಿಚ್ಕೊಳ್ಳೋ ಹಾಗೆ ಆಗ್ತಿದೆ. ಏನಾಗಲಿ ಇದು ಏನು ಮಾಡಲಿ, ಏನೇ ಆಗಲಿ ವಿದು ಸರ್ ತುಂಬ ಲಕ್ಕಿ. ಶೂ ಪಾಲಿಸೇ ಮಾಡಿಲ್ವಲ್ಲ ಇವಳು. ಎಲ್ಲೋದ್ಲಪ್ಪ ಇವಳು, ಶೂ ಪಾಲಿಸು ಮಾಡಿಲ್ವಲ್ಲ ಇವಳು. ಯಾವ ರೂಮಲ್ಲೂ ಇಲ್ಲ, ಈ ರೂಮಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲಿ ಹೋಗಿದ್ದಾಳೆ. ಎಲ್ಲ ಕೆಲಸನೂ ನಾನೇ ಹೇಳ್ಬಿಟ್ಟು ಮಾಡಿಸ್ಕೋಬೇಕಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೋಂಬೇರಿ ತಗೊಂಬಂದು ದ್ರಾಬೆ. ಓಹೋ ಮೇಡಮ್ ಇಲ್ಲಿ ನಿಂತಿದ್ದಾರೆ. ಓಹೋ ನೋಡಕ್ಕೆ ತಿರ್ಕೊಂಡು ಹೋಗ್ತಾಳಲ್ಲ. ಗಾಂಚಾಲಿ ಜಾಸ್ತಿ ಇವಳ್ದು. ಡ್ಯೂಟಿಗೆ ಲೇಟ್ ಆಯ್ತು, ಇವಳ ಹತ್ರ ಮಾತಾಡ್ಕೊಂಡು ನಿಂತ್ಕೊತಾಳೆ. ಗಾಂಚಾಲಿ ಮೊದಲೇ ಜಾಸ್ತಿ ಇವಳಿಗೆ. ಈ ಕೊಬ್ಬಿಗೆ ಏನ್ ಕಮ್ಮಿ ಇಲ್ಲ ಇವನಿಗೆ. ಶೂ ಪಾಲಿಸು ಮಾಡಿದಾಳೆ ಇವಳು. ಈ ರೂಮಲ್ಲೂ ಇಲ್ಲೂ ಇಲ್ಲ, ಎಲ್ಲಿ ಹೋಗಿದ್ದಾಳೆ. ಎಲ್ಲಾ ಕೆಲ್ಸನೂ ನಾನೇ ಹೇಳ್ಬಿಟ್ಟು ಮಾಡಿಸ್ಕೋಬೇಕಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೋಂಬೇರಿ ತಗೊಂಬಂದು ದ್ರಾಬೆ. ಇಲ್ಲಿ ನೋಡಿದ್ರೆ ರೂಮಲ್ಲಿ ಯಪ್ಪ ದೇವ್ರೆ ಟವಲ್ ನೋಡಿದ್ರೆ ಎಲ್ಲಿ ಬೇಕು ಅಲ್ಲೇ ಬಿಸಾಕ್ ಹೋಗಿದ್ದಾರೆ. ಕರ್ಚೀಫ್ ತಗೊಳಕ್ ಹೋಗಿ ವಾರ್ಡ್ರೋಫ್ ಅಲ್ಲಿ ಇರೋದೆಲ್ಲ ಬಿಸಾಕಿದ್ದಾರೆ. ಇಲ್ಲಿ ವಾಲೆಟ್ ಅಲ್ಲಿ ಇರೋದು ಸ್ಲಿಪ್ಗಳೆಲ್ಲ ಹರಿದರ್ದು ಬಿಸಾಕಿದ್ದಾರೆ. ಒಳ್ಳೆ ಬೆಳಗ್ಗೆ ನೋಡಿದ್ರೆ ಪಾಳ ಅಂತ ಒಳಿತಿತ್ತು. ಅಯ್ಯೋ ದೇವ್ರೆ, ಈಗ ನೋಡಿದ್ರೆ ಕಸದ ತೊಟ್ಟಿ ಆಗಿದ್ಯಲ್ಲಪ್ಪ. ಅಯ್ಯೋ ದೇವ್ರೆ, ಇವ್ರನ್ನಂತೂ ಸರಿ ದಾರಿ ತರೋದಂತೂ ಅಷ್ಟು ಸುಲಭ ಅಲ್ಲ ಅನಿಸ್ತಿದೆ ನನಗೊತ್ತು. ಮಾಡೋದ್ ಬೇಡ ಹಾಗೆ ಬಿದ್ದಿರ್ಲಿ ಅನ್ನೋಕೊಳ್ಳೋಕೆ. ಇದೇನು ಬೇರೆಯವ್ರ ಮನೆ ಅಲ್ಲ, ತನ್ನದೇ ಮನೆ. ಏನ್ ಮಾಡೋದು ಕ್ಲೀನ್ ಮಾಡಿದ್ರಾಯ್ತು. ದೇವ್ರೆ ಯಪ್ಪ, ವಾಶ್ರೂಮ್ ಸ್ನಾನ ಮಾಡ್ಕೊಬರಷ್ಟು ಇಷ್ಟೊಂದೆಲ್ಲ ಗಲೀಜ್ ಮಾಡಿದಾರ ಯಪ್ಪ. ಅಯ್ಯೋ ದೇವ್ರೆ, ಬಟ್ಟೆ ವಾಶ್ ಹಾಕೊಳ್ಳೋಂತ ಹೋದ್ರೆ ಇನ್ನರ್ ವೇರ್ ಬೇರೆ ಒದ್ದೆ ಮಾಡಿ ಮೂಲೆಯಲ್ಲಿ ಇಕ್ಕಿದಾರಲ್ಲಪ್ಪ. ಏನ್ ಮಾಡೋದು ಅಯ್ಯಪ್ಪ ದೇವಿ. ಬೆಸ್ಟ್ ಮಾಡಿ ಅಲ್ಲೆಲ್ಲೇ ನೆಲದ ಮೇಲೆಲ್ಲ ಬಿಸಾಕಿ ಯಪ್ಪ ಇದನ್ನೆಲ್ಲ ನೋಡ್ತಿದ್ರೆ ತಲೆಗೆ ಚಚ್ಕೋಬೇಕು ಅನ್ಸಿದೆ. ಹೋಗಿ ಏನಾರ. ಅಯ್ಯೋ ದೇವ್ರೆ, ಈ ಕ್ಲೀನ್ ಮಾಡಿದೆ ಹಿಂಗೆ ಇರೋಕ್ಕೂ ಆಗ್ತಿಲ್ಲ. ಇದನ್ನೆಲ್ಲ ಬಿಟ್ಕೊಂಡು ನನಗಂತೂ ಮನಸ್ಸು ಇಲ್ಲ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬಿಡೋಣ ಅತ್ಲಾಗೆ. ಯಪ್ಪ ಈಗೊಂಥರ ಸಮಾಧಾನ ಆಯಿತು. ಯಾರ ಫೋನ್ ಮಾಡ್ತಿದ್ದಾರಲ್ಲ? ಅಯ್ಯೋ ನನ್ನ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ವಿನಿ, ಮದುವೆ ಆಗಿದ್ದೆ, ಜಾಬ್ ಬಿಟ್ಬಿಟ್ಟಂತೆ. ಅಯ್ಯೋ ಕಡೆ ಊರಲ್ಲಿರೋದು ಅಲ್ವಾ, ಅಷ್ಟು ಟೈಮ್ ಆಗಲ್ಲ. ಶಟ್ ಅಪ್ ವಿನಿ, ಏನೇನೋ ಮಾತಾಡ್ಬೇಡ ಕಡೆ. ಓದ್ಕೊಂಡು ನೀನು ಡ್ಯಾಡ್ ಹತ್ರ ಎಲ್ಲದಕ್ಕೂ ಹೋಗಿ ದುಡ್ಡು ಕೇಳಬೇಕಲ್ಲ ಅಂತ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ. ಮದುವೆ ಆಗಿದ್ದು ಈಗ ಜಾಬ್ ಮಾಡಲ್ಲ ಅಂತಿದ್ದೀಯಲ್ಲ, ಯಾಕೆ? ವಿಕ್ರಮ್ ಅವರು ಜಾಬ್ ಮಾಡಬೇಡ ಅಂತ ಅಂದ್ರ? ಇಲ್ಲ ಕಣೆ, ಅವರೇನು ಹೇಳಿಲ್ಲ. ನಾನೇ ಒಂದಷ್ಟು ದಿನ ಆರಾಮಾಗಿ ಇರೋಣ ಅಂತ ಅಂದೆ. ಅಲ್ಲ ಕಣೆ, ಒಂದಷ್ಟು ದಿನ ಆರಾಮಾಗಿರ್ತೀನಿ ಅನ್ನೋ ಅಷ್ಟರಲ್ಲಿ ಒಂದು ಮಗು ಆಗಿರುತ್ತೆ. ಆಮೇಲೆ ಪರ್ಮನೆಂಟ್ ಆಗಿರಷ್ಟೇ ಅಲ್ಲಿರ್ತೀಯ ಅಷ್ಟೇ. ಆಮೇಲೆ ವರ್ಕ್ ಮಾಡೋಕ್ಕಲ್ಲ, ಫುಲ್ ಟೈಮ್ ಅಲ್ಲದೆ ಆದರೂ ಪಾರ್ಟ್ ಟೈಮ್ ಆದರೂ ವರ್ಕ್ ಮಾಡಿ. ಹೇಗಿದ್ರು ವಿಕ್ರಮ್ ಅವರು ಮನೇಲಿರಲ್ವ ಅಲ್ಲ, ಒಬ್ಬಳೇ ಇರೋಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಹೇಳಿದೆ, ಜಸ್ಟ್ ಸಜೆಷನ್ ಅಷ್ಟೇ ನಾನು ಕೊಡ್ತಾ ಇರೋದು. ಯೋಚಿಸ್ತೀನಿ. ಯೋಚಿಸಕ್ಕೆ ಏನಿದೆ ಮಾಡು. ನಾಳೆ ಆದಷ್ಟು ಪ್ರಾಜೆಕ್ಟ್ಸ್ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬದಲು ವರ್ಕ್ ಮಾಡು. ಸರಿ ಆಯಿತು. ಹೌದು, ನಮ್ಮ ಫ್ರೆಂಡ್ ಹೇಳ್ತಿರೋದು ನಿಜಾನೇ. ನಾನು ಸುಮ್ಮನೆ ಕುಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಷ್ಟನೂ ಆಗಲ್ಲ. ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋಕ್ಕೂ ಒಂಥರ ಕೆಟ್ಟ ಅಭ್ಯಾಸ. ನನಗಂತೂ ಇಷ್ಟನೇ. ಅವಳಿಗೂ ವರ್ಕ್ ಮಾಡೋಕ್ಕೂ ಸರಿ ಅನ್ನಿಸ್ತಿದೆ ನನಗೂ. ಇಷ್ಟು ದಿನ ನನ್ನಂತವನಿಗೆ ಬ್ಯಾಗ್ ಅಲ್ಲಿಂದ ಲ್ಯಾಪ್ಟಾಪ್ ತೆಗೆದು ನೋಡೋಣ ಸ್ವಲ್ಪ ಏನೇನಿದೆ, ಯಾವ ಡೀಟೇಲ್ಸು, ವರ್ಕ್ ಡೀಟೇಲ್ಸ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ. ಈ ಕಥೆಯನ್ನು ಮುಂದುವರಿಸೋಣ. ಇಷ್ಟವಾದರೆ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಹಕರಿಸಿ.